ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸ್ಯಾಂಡಲ್ವುಡ್ ನಟಿ ರೂಪಾ ರಾಯಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್. ಈ ಮೂಲಕ ಅವರ ಫಾಲೋವರ್ಸ್ಗೆ ಸದಾ ಒಂದಲ್ಲ ಒಂದು ಸಿಹಿ ಸುದ್ದಿನ ಕೊಡ್ತಾ ಇರ್ತಾರೆ, ಜೊತೆಗೆ ಕನೆಕ್ಟ್ ಆಗೂ ಇರ್ತಾರೆ ಅವ್ರ ಫ್ಯಾನ್ಸ್ ಜೊತೆ. ಸದ್ಯ ಒಂದು ಹೊಸ ಸಿನಿಮಾ ಮೂಲಕ ಒಂದು ನೂತನ ಅಪ್ಡೇಟ್ನ ಕೊಟ್ಟಿದ್ದಾರೆ. ರಕ್ತಾಕ್ಷ ಸಿನಿಮಾದಲ್ಲಿ ಅವರು ನಾಯಕಿಯಾಗಿ ನಡೆಸ್ತಿರುವಂಥದ್ದು. ರೂಪಾ ರಾಯಪ್ಪ ಅವರೇ, ಹೌ ಇಸ್ ಯುವರ್ ಲೈಫ್ ಗೋಯಿಂಗ್ ಆನ್? ಹೇಗಿದೆ ನಡೀತಾ ಇದೆ? ವೆರಿ ನೈಸ್, ಥ್ಯಾಂಕ್ ಯು. ನಿಮ್ಮ ಲೈಫ್ ಹೇಗೆ ನಡೀತಾ ಇದೆ? ಆರಾಮ್, ಕೂಲ್. ಓಕೆ, ರಕ್ತಾಕ್ಷ ಸಿನಿಮಾ ಈ ಒಂದು ಟ್ರೈಲರ್ ನೋಡ್ತಿದ್ರೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ನಮ್ಮಲ್ಲಿ ಕಾಣಿಸುತ್ತೆ. ಏನು ಹೇಳ್ತೀರಾ ನಿಮ್ಮ ಸಿನಿಮಾ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ? ಈ ಟ್ರೇಲರ್ ಮತ್ತೆ ತಗೊಳ್ಳಿ. ನೀವು ನೋಡಿದ ಹಾಗೆ ಟ್ರೇಲರ್ ತುಂಬ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುತ್ತೆ. ನನ್ನ ಪಾತ್ರ ಡುವಲ್ ಶೇಡಲ್ಲಿದೆ. ತುಂಬ ಶಾಕ್ ಆಗುತ್ತೆ ಆ್ಯಕ್ಚುಲಿ. ನೀವು ಈ ಥರದೊಂದು ಪಾತ್ರನೂ ಇರುತ್ತಾ, ಈ ಪಾತ್ರನ ಬರಿಬಹುದಾ, ಈ ಥರದೊಂದು ಪಾತ್ರ ನಿಭಾಯಿಸ್ಬೋದಾ ಅಂತ ಅಷ್ಟು ಶಾಕಿಂಗ್ ಆಗಿದೆ ಈ ಪಾತ್ರ. ಸೊ ಒಂದು ವಿಶೇಷ ಪಾತ್ರ ಅಂತಲೇ ಹೇಳ್ಬೋದು. ಸೊ ಟ್ರೇಲರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುತ್ತೆ, ಥ್ರಿಲ್ಲರ್ ಸಬ್ಜೆಕ್ಟ್ ಆಗಿದೆ. ಸೊ ನೀವೆಲ್ಲರೂ 26ನೇ ತಾರೀಕು ಜುಲೈ ಇದೇ ತಿಂಗಳು ಬಂದು ಸಿನಿಮಾನ ಚಿತ್ರಮಂದಿರಗಳಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಟ್ರೈಲರ್ನಲ್ಲಿ ಒಂದು ಅಂಶನ ಗಮನಿಸಿದ್ವಿ, ಅದರ ಮೆಸೇಜ್ಗಳು ಇರಬಹುದು. ಏನಾದರೂ ಈಗ ಯೂನಿವರ್ಸಲ್ನಲ್ಲಿ ಏನು ನಡೀತಾ ಇದೆ ಇದ್ರ ಕುರಿತಾದ ಸಿನಿಮಾನ ಅಂತ? ಹೌದು, ನೀವು ಟ್ರೇಲರಲ್ಲಿ ನೋಡಿದಾಗೆ ಇಟ್ಸ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ ಏನೋ ಇತ್ತಲ್ಲ. ಸೊ ಎಸ್, ಇಟ್ ಈಸ್. ಐ ಆಮ್ ಶೋರ್ ಡಿರೆಕ್ಟರು ಮತ್ತು ರೋಹಿತ್ ಅವರು ಬರೆಯೋವಾಗ ಸ್ವಲ್ಪ ರಿಯಲ್ ಲೈಫ್ ಇನ್ಸ್ಪಿರೇಷನನ್ನು ತೊಗೊಂಡು ರಿಯಲ್ ಲೈಫ್ ಇವೆಂಟ್ಸ್ ಮೇಲೆ ಬೇಸ್ಡ್ ಮಾಡಿಕೊಂಡು ಈ ಸ್ಟೋರಿನ ಬರೆದಿದ್ದಾರೆ ಅಂತ ನಾನು ಹೇಳ್ತೀನಿ. ಇತ್ತೀಚೆಗಷ್ಟೇ ಆಗ್ತಿರುವಂಥ ಕನ್ನಡದ ಚಿತ್ರರಂಗದಲ್ಲಿ ಇರುವಂತಹ ಬೆಳವಣಿಗೆಗಳಿರಬಹುದು, ಜೊತೆಗೆ ನೀವು ಪೋಸ್ಟ್ ಮಾಡಿದ್ರಿ ಮತ್ತು ಡಿಲೀಟ್ ಮಾಡಿದ್ರಿ, ಆ ಕಾರಣ ಗೊತ್ತಾಗಲಿಲ್ಲ ಯಾಕೆ ಅನ್ನೋವಂಥದ್ದು? ನೋಡಿ, ಏನಿಲ್ಲ ಆ್ಯಕ್ಚುಲಿ. ಏನಂತ ಅಂದರೆ, ಎಸ್, ನಾನೊಂದು ಸ್ಟೋರಿಯನ್ನು ಹಾಕಿದ್ದೆ, ಅದನ್ನು ಪೋಸ್ಟ್ ಮಾಡಿದ ಮೇಲೆ ಡಿಲೀಟ್ ಮಾಡಿದೆ. ಇಟ್ ಈಸ್ ಓನ್ಲಿ ಟು ಸ್ಪ್ರೆಡ್ ಅವೇರ್ನೆಸ್ ಅಷ್ಟೇ ನಾನು ಆ ಸ್ಟೋರಿಯನ್ನು ಹಾಕಿದ್ದು. ಈ ಥರ ಕಾಮೆಂಟ್ಸ್ಗಳನ್ನು ಮಾಡಿದಾಗ, ಇದು ಮೆಸೇಜಸ್ಗಳನ್ನು ಕಳಿಸಿದಾಗ ಅದು ಯಾವ ರೀತಿಯ ಒಂದು ವಿಕೋಪಕ್ಕೆ ತಿರುಗ್ಬೋದು ಅನ್ನೋದ್ರ ಅರಿವು ನಿಮಗಿರೋದಿಲ್ಲ. ಸೊ ಕೇರ್ಫುಲ್ ಆಗಿರಿ, ಈ ಥರದ್ದೊಂದು ಸಿಚುವೇಷನಲ್ಲಿ ನಿಮ್ಮನ್ನು ನೀವು ಸಿಕ್ಕಾಕೋಬೇಡಿ ಅಂತ ನಾನು ಟ್ರೋಲರ್ಸ್ಗಳಿಗೆ, ಕಾಮೆಂಟ್ ಮಾಡೋರಿಗೆ ನಾನು ಇದೊಂದು ಅವೇರ್ನೆಸ್ ಮೂಡಿಸೋದಕ್ಕೆ ಈ ವಿಡಿಯೋನ ಮಾಡಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತೀರ ಅಂತ ನಾನು ಹೇಳಿದೆ, ಖಂಡಿತವಾಗ್ಲೂ ನಾವು ಗಮನಿಸ್ತಾ ಇರ್ತೀವಿ. ಬೋಲ್ಡ್ ಫೋಟೋ ಶೂಟ್ಗೆ ಈ ರೀತಿ ಮಾಡಿಸಿದಾಗ ಖಂಡಿತವಾಗ್ಲೂ ಅಲ್ಲಿ ನೆಗೆಟಿವ್ ಕಾಮೆಂಟ್ಸ್, ಒಂದು ಕೆಟ್ಟ ಮನಸ್ಥಿತಿಗಳು ಇದ್ದೇ ಇರ್ತಾರೆ. ಎಷ್ಟು ನಿಮಗೆ ಹೊಗಳ್ತಾರೆ ತೆಗಳೋರು ಅಷ್ಟೇ ಜನ ಇದ್ದೇ ಇರ್ತಾರೆ. ನೀವು ಕಾಮೆಂಟ್ಸ್ಗಳನ್ನು ನೋಡ್ತೀರಾ? ನೋಡಿದಾಗ ನಿಮಗೇನು ಅನಿಸುತ್ತೆ? ನಿಮ್ಮ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಕಾಮೆಂಟ್ಸ್ಗಳನ್ನು ನೋಡ್ತೀನಿ, ಇಲ್ಲಾಂದರೆ ನೋಡಲ್ಲ ಅಂದರೆ ನೋಡೋದೇ ಇಲ್ಲ. 1000 ಕಾಮೆಂಟ್ಸ್ ಬರುತ್ತೆ. ಆ್ಯಕ್ಚುಲಿ ಬರೀ ಪಾಸಿಟಿವ್ನ ತೊಗೊಂಡು ನೆಗೆಟಿವ್ ಎಲ್ಲ ರಿಜೆಕ್ಟ್ ಮಾಡ್ತೀನಿ. ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ದಟ್ ಇಸ್ ಮೈ ನೇಚರ್. ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಡೀಪ್ ಫೇಕ್ ವಿಡಿಯೋ ಅನ್ನೋಂಥದ್ದು ಚಾಲ್ತಿಯಲ್ಲಿರುವಂಥದ್ದು. ಅಕಸ್ಮಾತ್ ಸದ್ಯಕ್ಕೇನೂ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಅದು ಏನಾದರೂ ನಿಮ್ಮ ಒಂದು ವಿಡಿಯೋ ಇರ್ಬೋದು, ಫೋಟೋ ಇರ್ಬೋದು, ಪರಿಣಾಮ ಬಿದ್ದರೆ ಯಾವ ರೀತಿ, ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟ್ಯಾಂಡ್ ಏನಾಗುತ್ತೆ ಅನ್ನೋವಂಥದ್ದು? ಆವಾಗ ಆಫ್ಕೋರ್ಸ್ ವಿ ವಿಲ್ ಹ್ಯಾವ್ ಟು ಗೋ ಥ್ರೂ ಸೈಬರ್ ಕ್ರೈಮ್ ಆ್ಯಂಡ್ ಅದನ್ನೆಲ್ಲ ಕ್ರಿಯೇಟ್ ಮಾಡಿರೋರಿಗೆ ಆಬ್ವಿಯಸ್ಲಿ ತಕ್ಕ ಶಿಕ್ಷೆಯನ್ನು ಕೊಡಿಸ್ಬೇಕಾಗುತ್ತೆ ಅಷ್ಟೇ. ಕೊನೆಯದಾಗಿ, ದರ್ಶನ್ ಸರ್ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು, ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋಂಥ ಆಸೆ, ಕನಸು ಇದ್ದೇ ಇರುತ್ತೆ. ನೀವು ದರ್ಶನ್ ಸರ್ ಅವ್ರನ್ನ ಭೇಟಿಯಾಗಿತ್ತು ಮೊದಲೇ ಬಾರಿಗೆ, ಏನಾದರೂ ಈ ರೀತಿ ಇತ್ತ? ನಾನು ಯಾವತ್ತೂ ಭೇಟಿನೇ ಆಗಿಲ್ಲ ಅವ್ರನ್ನ, ಯಾವತ್ತೂ ಭೇಟಿಯಾಗಿಲ್ಲ. ಕನಸು ಏನಾದರೂ ಇತ್ತ ಸಿನಿಮಾ ಮಾಡಬೇಕು ಅವ್ರ ಜೊತೆ ಸ್ಕ್ರೀನ್ ಶೇರ್? ಕಲಾವಿದೆಯಾಗಿ ಎಲ್ಲ ನಟರ ಜೊತೆ, ಅದು ಸ್ಟಾರ್ ನಟರ ಜೊತೆ ನಟಿಯಾಗಬೇಕು ಅನ್ನೋದು, ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ, ನನಗೂ ಇದೆ ಅಷ್ಟೇ. ಈ ರೀತಿ ಸುದ್ದಿ ಕೇಳಿದಾಗ ನಿಮ್ಗೆ ಯಾವ ರೀತಿ ಶಾಕ್ ಆಯಿತು? ಮೇರು ನಟನ ಮೇಲೆ ತುಂಬ ಬೇಜಾರಾಯಿತು. ಒಂದು ವಿಷಾದನೀಯ ವಿಚಾರ ಅಚಾನಕ್ಕಾಗಿ ನಡೆದಿದೆ, ತುಂಬ ಬೇಜಾರಾಯಿತು. ಅದೇ ಅಷ್ಟೇ. ಇದಿಷ್ಟು ನಟಿ ರೂಪಾ ರಾಯಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ.